ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಇನ್ನ ಒಂದು ಚಳುವಳಿ ಸದ್ದಿದ್ದಿರ ಸುದ್ದಿ ಮಾಡ್ತಾ ಇರುತ್ತೆ. ಅದ್ಯಾವುದು ಅಂದ್ರೆ 1857ರ ಚಪಾತಿ ಚಳುವಳಿ. ಇದು 1857ರಲ್ಲಿ ಆಗ್ರಾದ ಮಥುರಾದಲ್ಲಿ ಪ್ರಾರಂಭ ಆಗುತ್ತೆ. ಚಳುವಳಿಗಾರರು ಚಪಾತಿಗಳನ್ನ ತಯಾರಿಸಿಬಿಟ್ಟು ದೂರದ ಜನಗಳಿಗೆ ವಿತರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರ ವಿತರಣೆ ಸಾಮಾನ್ಯವಾಗಿ ರಾತ್ರಿ ಮತ್ತೆ ಬೆಳಿಗ್ಗೆ ಟೈಮ್ ನಲ್ಲಿ ನಡೀತಾ ಇರುತ್ತೆ. ಇದರಲ್ಲಿ ಗ್ರಾಮದ ಚೌಕಿದಾರರು ಮತ್ತೆ ಲೋಕಲ್ ಪೊಲೀಸರುಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈ ಚಪಾತಿ ಚಳುವಳಿ ಅತಿ ವೇಗವಾಗಿ ಲಕ್ಷಾಂತರ ಜನಗಳು, ಅಲ್ಲಿನ ಲೋಕಲ್ ಜನಗಳು ಮತ್ತೆ ಪೊಲೀಸರುಗಳೆಲ್ಲ ಸೇರ್ಕೊಂಡು ಚಪಾತಿಗಳನ್ನ ಭಾರತದಾದ್ಯಂತ ಪೊಲೀಸ್ ಔಟ್ ಪೋಸ್ಟ್ ಗಳ ಮೂಲಕನೇ ರಾತ್ರಿ ಟೈಮ್ ನಲ್ಲಿ ಮನೆ ಮನೆಗಳಿಗೆ ತಲುಪಿಸಲಾಗುತ್ತೆ. ಈ ಚಪಾತಿ ಮೂವ್ಮೆಂಟ್ ಬ್ರಿಟಿಷರನ್ನ ಗೊಂದಲಕ್ಕೀಡು ಮಾಡುತ್ತೆ. ಆಗ ಈ ಬ್ರಿಟಿಷರು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಇವ್ರ ಪ್ರಕಾರ ಈ ಚಪಾತಿ ಮೂವ್ಮೆಂಟ್ ಯಾಕೆ ಸ್ಟಾರ್ಟ್ ಆಯ್ತು, ಏನಿದ್ರ ಉದ್ದೇಶ ಅಂತ ನೋಡಿದ್ರೆ 2 ಥಿಯರಿ ಪ್ರಪೋಸ್ ಮಾಡಲಾಗುತ್ತೆ. ಮಥುರಾದಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಆಗಿದ್ದಂತ ಮಾರ್ಕ್ ಥಾರ್ನ್ ಹಿಲ್ ಅನ್ನೋ ಒಬ್ಬ ವ್ಯಕ್ತಿ ಇವನು ನಡೆಸಿದಂತ ಇನ್ವೆಸ್ಟಿಗೇಷನ್ ನಲ್ಲಿ ಕೆಲವು ಚಪಾತಿಗಳು ಪ್ರತಿದಿನನೂ ಸುಮಾರು 300 ಕಿಲೋಮೀಟರ್ಗಳವರೆಗೂ ಸಾಗಿಸಲಾಗ್ತಾ ಇತ್ತು. ಈ ಚಪಾತಿ ಮೂವ್ಮೆಂಟ್ ಭಾರತದ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಹರಡ್ಕೊಂಡಿದ್ರಿಂದ ಈ ಮ್ಯಾಜಿಸ್ಟ್ರೇಟ್ಗೆ ಈ ಚಪಾತಿ ವಿತರಣೆಯಿಂದ ಅಸಾಮಾನ್ಯವಾಗಿ ಏನೋ ನಡೀತಾ ಇದೆ ಅಂತ ಹೇಳಿ ಅವನಿಗೆ ಅನುಮಾನ ಹುಟ್ಟಾಗುತ್ತೆ. ಆದ್ರೂ ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಇದ್ರ ನಿಜವಾದ ಕಾರಣ ತಿಳಿಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನು 2 ಪ್ರಪೋಸ್ ಥಿಯರಿ ಏನು ಅಂದ್ರೆ, ಮೊದಲನೇದೇನಪ್ಪಾ ಅಂದ್ರೆ ಚಪಾತಿನಲ್ಲಿ ಕೆಲವು ರಹಸ್ಯವಾದ ಸಂಕೇತಗಳು, ಸಂದೇಶಗಳು ಮತ್ತೆ ರಹಸ್ಯವಾದ ಮಾಹಿತಿಗಳನ್ನ ರವಾನಿಸಿ ಈ ಚಳುವಳಿಯಿಂದ ಜನಗಳನ್ನ ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ದಂಗೆ ಏಳೋದಕ್ಕೆ ಜನಗಳನ್ನ ಒಗ್ಗೂಡಿಸುವಂತ ಒಂದು ಮಾರ್ಗ. ಇನ್ಫ್ಯಾಕ್ಟ್ 1857ರಲ್ಲಿ ಮೇ 10ನೇ ತಾರೀಕು ಮೀರತ್ನಲ್ಲಿ ನಡೆದಂತ ಸ್ವಾತಂತ್ರ್ಯ ಸಂಗ್ರಾಮ ಈ ಚಳುವಳಿಯಿಂದನೇ ಪ್ರಾರಂಭ ಆಗಿದ್ದು ಅಂತಾನೂ ಹೇಳಲಾಗುತ್ತೆ. ಮತ್ತೆ ಎರಡನೇದು 1857ರಲ್ಲಿ ಭಾರತದ ಚಳುವಳಿಯ ಸಂದರ್ಭದಲ್ಲಿ ಮಧ್ಯ ಭಾರತದಲ್ಲಿ ಈ ಕಾಲರಾ ಪೀಡಿತ ಪ್ರದೇಶಗಳಿಗೆ ಆಹಾರವನ್ನು ತಲುಪಿಸುವಂತ ಪ್ರಯತ್ನ ಆಗಿರಬಹುದು ಅಂತಾನೂ ಹೇಳಲಾಗುತ್ತೆ. ಆದ್ರೆ ಈ ಚಪಾತಿ ಚಳುವಳಿಯ ನಿಜವಾದ ಉದ್ದೇಶ ಏನು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ, ನಿಗೂಢವಾಗಿನೇ ಉಳ್ಕೊಂಡಿದೆ. ಆದ್ರೆ ಒಂದಂತೂ ಸತ್ಯ, ಅವತ್ತಿನ ದಿವಸ ಈ ಚಪಾತಿ ಮೂವ್ಮೆಂಟ್ ಬ್ರಿಟಿಷರು ನಿದ್ದೆಗೆಡಿಸಿತ್ತು ಅನ್ನೋದು ಮಾತ್ರ ನಿಜ. ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳ್ಕೋಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.